ನಿನ್ನ ಹೊಟ್ಟೆ ಒಳಗಿನ ಕರುಳಗಳಂ ಕಿತ್ತಿ ಈ ಕ್ಷಣದೊಳ್ ನಿನ್ನ ಪ್ರಾಣ ಆಹಾರ ಮಾಡಿಬಿಡುವನೇ ಅದುಮ ಈ ಕ್ಷಣ ಮಾಡಿದೆ ನಿನ್ನಮ್ಮ. ಹಾಗಾದರೆ ಮತ್ತೆ ಹೇಳುವರೆ ಕೇಳು. ನಾನೇನು ಚೆನ್ನಾಗಿ ಹೇಳು. ಪ್ರಪಂಚದಲ್ಲಿ ಅದೆಷ್ಟು ರಕ್ಕಸುಗಳಾದವರು ಎನ್ನುವ ಯುದ್ಧದಲ್ಲಿ ಅಸೋಳಿದರು. ಜಲಾಯ ಬಂಡ ಯಕೋಚಿತ ನಿನ್ನಂತವನಿಗೆ ಹೆದರುವುದಿಲ್ಲ. ಖಂಡಿತ ಅಸುರ ಸೇರಿಸುವ ನಿನ್ನಮ್ಮ ಯಮಪುರ. ಒಳಿರ್ರೆ ಎಲಾಯ್ ನೀಚನೆ ಎಂತ ಏಚಿ ನುಡಿಗಳನ್ನು ನುಡಿವೆ. ಸೊಲ್ಲಿಗೆ ನಾನೇ ಕಲಿವೀರನೆಂದು ಹೇಳಿಕೊಂಡರೆ ನಿನ್ನ ಮೈ ಒಳಗಿನ ಬಿಸಿ ರಕ್ತ ಸೇರಿಬಿಡುವನ. ಅದಮ್ಮ ನಿನ್ನ ಹಸಿ ಬಿಸಿ ಮಾಂಸವನ್ನು ನುಸಿ ಮಾಡದೆ ಮಾಡಿ ಬಿಡುವೆ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲರೆ ದುರಳ ಕಿತ್ತು ಬಿಡುವೆ ನಿನ್ನ ಕೊರಳ. ರಕ್ಕಸು ಗುಣ್ಣಿಗೆ ಎಲಾಯಿ ಕಳ್ಳಗೊಲ್ಲನೆ ಇನ್ನೊಂದು ನುಸಿ ಮಾತನಾಡದಿರ ತಕ್ಕನೆ ನಿನ್ನ ಕಪಾಳಕ್ಕೆ ಪುಟ್ಟಿ ಸ್ವಲ್ಪ ತಾಳಲೆ ಮೂರ್ಖ. ಇನ್ನೊಂದು ವಿಷಯ ಮಾತನಾಡಿದರೆ ಕಟ್ಟನೆ ನಿನ್ನ ಕಪಾಳಕ್ಕೆ ಪುಟ್ಟಿ ಕೆಟ್ಟದನ್ನು ನಿನ್ನ ಪಕ್ಕೆಲಗಳನ್ನು ಮುಡಿದು ಬಿಡುವೆ. ಖಂಡಿತ ಕರ್ಪೂರ ಮುಡಿಯುವನು ನೋಡಲಿನ್ನ ಭೀಕರ. ಬೊಳಿರೇ ಎಲಾಯಿ ಗೊಲ್ಲ ಗೌರವ ರಕ್ತ ಸುಗುಲದವನೇ ಸುಮ್ಮನೆ ಹೇತಕ್ಕೆ ಎನ್ನೊಡನೆ ಯುದ್ಧ ಮಾಡಿ ಇನ್ನು ಜಂಬವನ್ನು ಬಚ್ಚಿಕೊಂಡರೆ ಮಾಡುವುದೇನು. ನಮ್ಮ ರಾಜನಾದ ಕಂಸಾಸುರ ಮಹಾರಾಜನಲ್ಲಿಗೆ ಬಂದರೆ ಒಳ್ಳೆಯದಾಯಿತು. ಇಲ್ಲ ಅಂದರೆ ನಿನ್ನ ಕೈ ಕಾಲುಗಳನ್ನು ಕಟ್ಟಿ ದರದರನೆ ಎಳೆದುಕೊಂಡು ಹೋಗುವ ನೋಡಲೇ ಬೆಟ್ಟ ಮಾಡುವನಿಗೆ ಮಾನ ಬೆಟ್ಟ. ಕಪಟಾಂತಕನಾದ ಕೃಷ್ಣನು ಎಣ್ಣೆಯ ಗತಾತ್ಕಚವ ಮುರಿದು ಪಾತಾಳಕ್ಕೆ ತುಳಿದನಲ್ಲ. ಹೌದು ದೇವ, ಇವನಂ ಜಯಿಸುವುದು ನನ್ನಿಂದ ಸಾಧ್ಯವೆಲ್ಲ ಎಂದು ತೋರುತ್ತದೆ. ಆದ ಕಾರಣ ನನ್ನೆಯ ನಿಜ ರೂಪವೊಮ್ಮ ಬಿಟ್ಟು ಸುಳಗಾಳಿಯ ರೂಪದಲ್ಲಿ ಕಳ್ಳ ಕೃಷ್ಣ ಗಗನಕ್ಕೆ ಒಯ್ದು ಬಿಡುವೆನೋ ಸಾರಥಿ. ಅತಿ ಜಾಗೃತಿ. ಬಳಿರೆಯಲಾಯಿ ಕಪಟಿಯಾದ ಕೃಷ್ಣನೇ ಸೈ ಬಲ ಬಲ ಬಲ. ಎಣ್ಣೆಯ ಕಟಾಕ್ಷವನ್ನು ಮುರಿದು ನುಚ್ಚಿ ಮಾಡಿದನಲ್ಲ. ಮಾತನಾಡಬೇಡ.